ನಮ್ಮ ವಿಜಯಪುರ ಮಂಗಳೂರು ಒಳಗೆ ನಾನು ಇವತ್ತು ಟ್ರಾವೆಲ್ ಮಾಡತ್ತೇನೆ ರೀ. 3rd AC B2 2:20 ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಡಿಪಾರ್ಟ್ ಆದ ನೋಡ್ರಿ. ನಮ್ಮ ಕರ್ನಾಟಕದ ಪರಂಪರೆ ಬಿಂಬಿಸುವಂಥ ನಮ್ಮ ಕರ್ನಾಟಕ ನೋಡ್ರಿ ಬಾಯಾಗ ನೀರು ಬರೋದ್ ನೋಡ್ರಿ. ಇಲ್ಲೇ ನಾನು ಸೀರಿ ಬಾಗಿಲು ಒಳಗೆ ನೋಡ್ರಿ ಬ್ಯಾಂಕರ್ಸ್ ಹೆಂಗೆ ರೆಸ್ಟ್ ಮಾಡತ್ತ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಮೊದಲು ಹೇಳ್ತೇನೆ ರೀ, ಏನೈತ್ರಿ ಮಂಗಳೂರು ಒಳಗೆ ವೆದರ ಭಾಳ ಅಂದ್ರೆ ಭಾಳ ಹೈರಾಣ ಆಗತ್ತೈತಿ. ಯಾಕಂತಂದ್ರೆ ಈಗ ಜಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಬರಗುಡ್ಕ ನನ್ನ ಮಗದ ಪರಿಸ್ಥಿತಿ ನೋಡ್ರಿ, 5 ನಿಮಿಷ ಆಗಿಲ್ಲ ಇನ್ನು. ಅಷ್ಟು ಭಾಳ ಕ್ರಿಟಿಕಲ್ ಟೆಂಪರೇಚರ್ ಇಲ್ಲಿ ಮಂಗಳೂರು ಒಳಗೆ ಐತಿ. 33 ಡಿಗ್ರಿ ತೋರಿಸತ್ತೈತಿ ರೀ. ಬಟ್ ಹ್ಯೂಮಿಡಿಟಿ ಇಷ್ಟು ಫೀಲ್ ಆಗತ್ತೆ ಹೇಳ್ರಿ. ಬೆಳಿಗ್ಗೆ ನಾನು ಇದೇ ಟ್ರೈನ್ ಒಳಗೆ ಬಂದೆ. ಯಾವ ಟ್ರೈನ್ ಅಂತೇಳಿ ನೀವು ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡ್ದ ಬಿಟ್ಟಿರ್ತೀರಿ. ಈ ಟ್ರೈನ್ ಒಳಗೆ ನಾನು ಬಂದೇನೆ ರೀ. 7:15 ನಾನು 8:00ಗೆ ಬಂಟ್ವಾಳದಾಗ ಇಳಿದು ಗುಡ್ಕ ನನ್ನ ಬೆವರಾಗ್ತಿದೆ. ಅಷ್ಟು ಟೆಂಪ್ರೇಚರ್ ಇಲ್ಲೇ ಹೈ ಇದೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಅಂತ ಮಂಗಳೂರಿಂದ ವಿಜಯಪುರ್ಗೆ ಹೋಗುವಂಥ ಸ್ಪೆಷಲ್ ಒಳಗೆ ಟ್ರಾವೆಲ್ ಮಾಡತ್ತೀನಿ. ಮಂಗಳೂರಿಂದ ವಿಜಯಪುರ ಸ್ಪೆಷಲ್ ಡೈಲಿ ಮಂಗಳೂರಿಂದ 2:35 ಅಂದ್ರೆ ಸೆಂಟ್ರಲ್ ರೀ. ಮೊದಲು ಜಂಕ್ಷನಿಂದ ಹೋಗ್ತಿದ್ದ, ಈಗ ಇದನ್ನು ಸೆಂಟ್ರಲ್ ಮಟ್ಟ ಎಕ್ಸ್ಟೆಂಡ್ ಮಾಡ್ರಿ. 2:35ಕ್ಕೆ ಬಿಟ್ಟು ಮರನೇ ದಿನ ಬೆಳಿಗ್ಗೆ 9:00ಗೆ ನಮ್ಮ ವಿಜಯಪುರಕ್ಕೆ ಹೋಗಿ ತಲುಪುತ್ತೆ. ವಿಜಯಪುರಕ್ಕೆ ಹೋಗಕ್ಕೆ ನಮ್ಮ ರೂಟ್ ಐತ್ರಿ. ಮಂಗಳೂರಿಂದ ಜಂಕ್ಷನ್, ಸೆಂಟ್ರಲಿಂದ ಜಂಕ್ಷನ್ಗೆ ಹೋಗ್ತೀವಿ. ಜಂಕ್ಷನಿಂದ ಕಪ್ಪತ್ತೂರು ಮೇಲೆ ಹೋಗಿ ತಲುಪ್ತೀವಿ ಸುಬ್ರಹ್ಮಣ್ಯ ರೋಡ್ದಿಂದ ಅದು ಘಾಟ್ ಸೆಕ್ಷನ್ ನೋಡ್ಕೊತ ಸಕಲೇಶ್ಪುರದಿಂದ ಹೋಗಿ ತಲುಪ್ತೀವಿ ಹಾಸನ ಅರಸೀಕೆರೆ, ದಾವಣಗೆರೆ, ಹುಬ್ಬಳ್ಳಿ ಮೇಲೆ ಗದಗದಿಂದ ಬಾಗಲಕೋಟೆ ದಾರಿಲಿ ನಾವು ಹೋಗಿ ತಲುಪ್ತೀವಿ ವಿಜಯಪುರ. ನೋಡೋಣಂಥ ಜರ್ನಿ ಹೆಂಗಿರುತ್ತೋ ಫುಲ್ ಜರ್ನಿ ಮಾಡತ್ತೇನೆ ನಾನು ವಿಜಯಪುರದ. ನಮ್ಮ ವಿಜಯಪುರ ಮಂಗಳೂರು ಒಳಗೆ ನಾನು ಇವತ್ತು ಟ್ರಾವೆಲ್ ಮಾಡತ್ತೇನೆ ರೀ. 3rd AC B2 ಕೋಚ್ ಒಳಗೆ. ಯಾಕಪ್ಪ ಅಂತಂದ್ರೆ ಇದ್ರ ಸ್ಲೀಪರ್ ಫುಲ್ ಪ್ಯಾಕ್ ಉಡಾದೈತಿ. ಮೊದಲು ಇದು ಬರೀ 3 AC ಇಂದ ರನ್ ಆಗ್ತಿತ್ತು. ರೀಸೆಂಟಾಗಿ ಇದಕ್ಕೆ ಅಂದ್ರೆ ಒಂದು 4-5 ತಿಂಗಳ ಹಿಂದೆ ಇದಕ್ಕೆ 3 AC ಮತ್ತು 2nd AC ಮಾಡಿಬಿಟ್ರಿ. 2nd AC 1 ಕೊಟ್ರೆ, 3 AC 3 ಕೊಟ್ರೆ. 3 AC ಮತ್ತು 2nd AC ಒಳಗೆ ನಿಮ್ಗೆ ವೇಕೆಂಟ್ ಸ್ಟೇಟಸ್ ಭಾಳ ಜಾಸ್ತಿ ನೋಡೋಕೆ ಸಿಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಇದು ಖಾಲಿ ನೋಡೋಕೆ ಸಿಗುತ್ತೆ. ಬಟ್ ಸ್ಲೀಪರ್ ಕೋಚ ಇವತ್ತು ಮಂಗಳವಾರ ದಿನ ರೀ, ಅಂದ್ರೂ ಫುಲ್ ಪ್ಯಾಕ್ ಕೊಡತೈತಿ. ನಂಗೆ ಟಿಕೆಟ ಸಿಗಲಿಲ್ಲ. ನನ್ನ ಟಿಕೆಟ ಬುಕ್ ಇತ್ತು ಮಂಗಳೂರಿಂದ ತಿರುವನಂತಪುರಂಗೆ, ಅದು ಕನ್ಫರ್ಮ್ ಆಗಲಿಲ್ಲ. ಆಮೇಲೆ ಮಂಗಳೂರಿಂದ ಚೆನ್ನೈಗೆ ಮಾಡಿದೆ, ಅದು ಕನ್ಫರ್ಮ್ ಆಗಲಿಲ್ಲ. ಸುಮ್ಮನೆ ಈಗ ಕನ್ಫರ್ಮ್ ಆಗುವ ತಡೆ ಮತ್ತು ವಾಪಸ್ ಹೊಂಟೇನೆ ಊರಿಗೆ. ಅಲ್ಲಿಂದ ನಮ್ಮ ಊರಿಂದ ನಿಮ್ಗೆ ಒಂದು ಕೇರಳ ಸೀರೀಸ್ ಸ್ಟಾರ್ಟ್ ಮಾಡೋರು ಅಂತದೇನಿ. ಇದು ಹಂಗೆ ನಾನು ನಮ್ಮ ತಮ್ಮನ ಬಿಡಕ್ಕೆ ಬಂದಿದ್ದೆ ಮೂಡುಬಿದ್ರೆಗೆ. ಅಲ್ಲಿ ಬಿಟ್ಟು ನಾನೀಗ ವಾಪಸ್ ಹೊಂಟೇನಿ ಇದು ಕರೆಕ್ಟ್ ಮಧ್ಯಾಹ್ನ ಊಟದ ಟೈಮಿಗೆ ಟ್ರೈನ್ ಬಿಡೋದ್ರಿಂದ ಊಟಕ್ಕೇನು ಆರ್ಡರ್ ಮಾಡ್ಕೊಂಡ್ಬಂದಿಲ್ಲ. ಮತ್ತು ನೀವು ಎಷ್ಟೋ ಜನ ಕೇಳ್ತಿರ್ತೀರಿ ಟ್ರೈನ್ ಒಳಗೆ ಹೈಜೀನ್ ಆಗಿ ಊಟ ಇದು ಎಲ್ಲ ಹೆಂಗೆ ತರಿಸ್ಬೋದು ಅಂತೇಳಿ. ಯಾಕಂದರೆ ಟ್ರೈನಿಂದ ಪ್ಯಾಂಟ್ರಿ ಕಾರ್ ಅಂತೂ ಭರವಸೆ ಇರೋಂಗಿಲ್ಲ. ಮತ್ತು ಸ್ಟೇಷನ್ ಒಳಗೆ ಸಿಗೋದಂತೂ ಮರ್ತಾ ಬಿಡ್ರಿ. ಕರೆಕ್ಟ್ 2:20ಕ್ಕೆ ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಡಿಪಾರ್ಟ್ ಆದ ನೋಡ್ರಿ. ಮಂಗಳೂರು ಸೆಂಟ್ರಲಿಂದ ಲೋಕಮಾನ್ಯ ತಿಲಕ್ ಹೋಗುವಂಥ ಮತ್ಸ್ಯಗಂಧ. ಇದ್ರಾಗ ಫಸ್ಟ್ LHB ರನ್ ಮಾಡಿದ್ದೆ ನಾನು. ಇನ್ನೂ ನೋಡ್ರಿ ಇಲ್ಲ ಹೊಸ ಕೋಚ್ಗಳು ಅದಾವೆ, ಎಲ್ಲ ಹೊಸ ಕೋಚ್ ನೋಡ್ರಿ. 2024 ಮಾಡಿ. ಇದ್ರ ಹಿಂದಿಂದ ನಾವು 15 ನಿಮಿಷಕ್ಕೆ ನಮ್ಮದು ಡಿಪಾರ್ಚರ್ ಆಗತ್ತೆ ರೀ ಮಂಗಳೂರು ಸೆಂಟ್ರಲಿಂದ. ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಒಂದೇ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಚಲೋ ಊಟ ಎಲ್ಲಿಂದ ಸಿಗುತ್ತೆ ಅಂತೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ರೀ. ರೈಲ್ ರೆಸ್ಟೋ ಅಂತೇಳಿ ಆ್ಯಪ್ ಒಳಗೆ ನೀವು ನಿಮ್ಮ PNR ಎಂಟರ್ ಮಾಡಿ ನಿಮ್ಮ ಸೀಟಿಗೆ ನನ್ನ ಊಟ ತರಿಸ್ಕೋಬೋದು. ಹೆಂಗಪ್ಪ ಅಂತಂದ್ರೆ ಫಸ್ಟ್ ರೈಲ್ ರೆಸ್ಟೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊರಿ. ನಾನು ಡಿಸ್ಕ್ರಿಪ್ಷನ್ ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಹೋಗ್ಬೇಕು, ಆ್ಯಪ್ ಓಪನ್ ಮಾಡ್ಬೇಕು. ಆ್ಯಪ್ ಒಳಗೆ ಲಾಗಿನ್ ಆದ ಕೂಡ ನಿಮಗೆ ಬರುತ್ತೆ ಇಂಟರ್ಫೇಸ್. PNR ಹಾಕೋದು, PNR ಎಂಟರ್ ಮಾಡಿ ನಿಮಗೆ ಯಾವ ಸ್ಟೇಷನ್ ಒಳಗೆ ಬೇಕಲ್ಲ ಆ ಸ್ಟೇಷನ್ನ ಚೂಸ್ ಮಾಡ್ಬೋದು. ಸ್ಟೇಷನ್ ಚೂಸ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಯಾವ ರೆಸ್ಟೋರೆಂಟ್ ಬೇಕು ಆ ರೆಸ್ಟೋರೆಂಟ್ ಚೂಸ್ ಮಾಡ್ಕೊಂಡು ನಿಮ್ಗೆ ಏನು ಊಟ ಬೇಕಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಸೀಟಿಗೆ ನನ್ನ ಊಟ ಡೆಲಿವರ್ ಆಗುತ್ತೆ. ನಾನು ಈಗ ಅಲ್ಲಿಂದ ಫುಡ್ ಆರ್ಡರ್ ಮಾಡ್ಕೊಂಡ್ರಿ. ಬರುತ್ತೆ ನೋಡೋಣ. ಈಗ ಡಾಟ್ ಆನ್ ಟೈಮ್ 2:35ಕ್ಕೆ ಡಿಪಾರ್ಟ್ ಆದ್ವಿ ರೀ ಮಂಗಳೂರು ಸೆಂಟ್ರಲಿಂದ. ಹತ್ತು ಕಡೆ ಅದೇನು ಟ್ರೈನ್ ನೋಡೋದ್ರಲ್ಲ ಅದು ಬಂದುಬಿಟ್ಟು ಮಂಗಳೂರಿಂದ ಚೆನ್ನೈಗೆ ಹೋಗುವಂಥ ಎಕ್ಸ್ಪ್ರೆಸ್ 4:55ಕ್ಕೆ ಬಿಡುತ್ತೆ ರೀ. ಅದಕ್ಕೆ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಕನ್ಫರ್ಮ್ ಆಗಲಿಲ್ಲ. ಸೂಪರ್ ಫಾಸ್ಟ್ ನೋಡ್ರಿ ಅದು. LHB ಬ್ರೇಕ್ ಇದೊಂದು ಐತಿ. ಇನ್ನೊಂದು ವೆಸ್ಟ್ ಕೋಸ್ಟ್ ಮತ್ತು ಸೂಪರ್ ಫಾಸ್ಟ್ ಮೇಲ್ ಅಂತ ಬರ್ತಾವಲ್ಲ ಅವೆರಡು ಇನ್ನು ICF ಇಂದ ರನ್ ಆಗತ್ತವೆ. ಸೆಂಟ್ರಲ್ದ ಮತ್ತು ಜಂಕ್ಷನದ್ದು 2 ಸೈಡು ಮಸ್ತ್ ಕರು ಅದಾವೆ ರೀ ಸ್ಟೇಷನ್ಗಳು. ನೋಡೋಕೆ ಅನ್ಸಲ್ದ ಹಿಂಗೆ ಕರು ಆಗೋತ್ನಾಗ ನೋಡ್ರಿ ಆಲ್ಕೋ ಇತ್ತಲ್ಲಿ ಆಚೆ ಕಡೆ ಸೈಡ್ ಮಜಾ ಬರುತ್ತೆ ರೀ ಹಿಂಗೆ ನೋಡೋಕೆ. ಇಲ್ಲಿಂದ ನಮ್ಮ ಮೇನ್ ಲೈನ್ ಸಪ್ರೇಟ್ ಆಗತ್ತೆ ನೋಡ್ರಿ. ಇದೇನು ಹೊಂಟದಲ್ಲ ಇದು ಡೌನ್ ಕೇರಳ ಸೈಡ್ ಹೊಂಟೈತಿ. ಕಾಸರಗೋಡ, ಕನ್ನಗೋಡ ಮೇಲೆ ಕೊಯ್ಯಿಕೋಡ, ಮುಂದೆ ತಿರುವನಂತಪುರಂ, ನಾಗರ್ಕೋಯಿಲ್. ನಾವು ಹೊಂಟಿದ್ದ ಲೈನ್ ಈಗ ಜಂಕ್ಷನ್ ಲೈನ್. ಇಲ್ಲೇ ಸೆಂಟ್ರಲ್ ಅದ ಔಟ್ಸೈಡಿಂದ ಇದೆ ಸಪ್ರೇಟ್ ಆಗುತ್ತೆ.
ಲೋಕಲ್ ಮಂಗಳೂರಿಯನ್ಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಇದೇನು ಲೈನ್ ಐತಲ್ಲ ಇದೆ ಸೆಂಟ್ರಲ್ ಅದು ಔಟ್ಸೈಡ್ ಇದು ಎಲ್ಲಿಂದ ಬರ್ತದೆ ಅಂತೇಳಿ. ಕಲೇಶ್ಪುರ ಸುಬ್ರಹ್ಮಣ್ಯ ಘಾಟ್ 360 ವ್ಯೂ ಒಳಗೆ ನಿಮ್ಗೆ ತೋರಿಸ್ತೇನೆ ರೀ. ನೋಡೋದು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ವೆದರ್ ಮಾತ್ರ ಅಣ್ಣಾವತ್ತಿತ್ತು, ಬೆಳಿಗ್ಗೆ ಬಂದಿದ್ದೆ ನಾನು, ಅದಕ್ಕೆ ಇವತ್ತು ಕವರ್. ನಮ್ಮ ಕರ್ನಾಟಕದ ಪರಂಪರೆ ಬಿಂಬಿಸುವಂಥ ನಮ್ಮ ಕರ್ನಾಡು ಲೋಕೋ WDP4 ಅದು ನಮ್ಮನ್ನು ಲೀಡ್ ಐತೆ ನೋಡ್ರಿ. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಈಗ ಮಾಡಿದೆ. ಲೋಕೋ ನಂಬರ್ ಬಂದ್ಬಿಟ್ಟು 40057. ವಾವ್, ಯಾವುದೋ ಗೂಡ್ಸನ್ನ WDG3 ಲೀಡ್ ಮಾಡತ್ತೈತ್ರಿ. ಇಲ್ಲ ಇದೇನೋ ವರ್ಕ್ ನಡೆದೈತೆ, ಅದ್ರದ್ದು ಇರ್ಬೇಕು. ಬರೀ ಸ್ಟೇಷನ್ ಈ ಸೈಡ್ ಬಂತ ನಮ್ಮ ರೈಲ್ ರೆಸ್ಟೋರೆಂಟ್ ಊಟನೂ ಬರುತ್ತೆ. ನೋಡ್ರಿ ಇಲ್ಲ ನಮ್ಮ ರೈಲ್ ರೆಸ್ಟೋದು ಊಟ ಡೆಲಿವರ್ ಆದ. ನಮ್ಮ ಸೀಟಿಗೆ ನಾನು ಹಾಕಿತ್ತ, ನಾನು ಹೊರಗೆ ಬರ್ದಂತ ಅಂತಂತಂದೆ. 5 ನಿಮಿಷ ಸ್ಟಾಪ್ ಐತಿ ಇಲ್ಲಿ ನಮ್ದು. ಮಂಗಳೂರು ವಿಜಯಪುರ ಎಕ್ಸ್ಪ್ರೆಸ್ದ ಮಂಗಳೂರು ಜಂಕ್ಷನ್ ಒಳಗೆ 5 ನಿಮಿಷ ಸ್ಟಾಪ್ ಐತ್ರಿ. ಮೊದಲ 5 ಟ್ರೈನ ಮಂಗಳೂರು ಜಂಕ್ಷನಿಂದ ನಮ್ಮ ವಿಜಯಪುರ ಮಠ ಬರ್ತೈತೆ. ಬಟ್ ರೀಸೆಂಟಾಗಿ ಹೇಳ್ದಂಗೆ ಎಕ್ಸ್ಟೆಂಡ್ ಮಾಡ್ರಿ. ಬರೀ 5 ನಿಮಿಷ ಸ್ಟಾಪ್ ಐತಿ. ಇದು ಸೀಟ್ ಮೇಲೆ ಇಟ್ಟು ಬರೋಣ ಅಂತ ಆಮೇಲೆ ತೋರಿಸ್ತೇನೆ ನಾನು ನಿಮ್ಗೆ ಊಟಕ್ಕೆ ಏನೇಂತ ಅಂತ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಕನೆಕ್ಟ್ ಕೊಡುವಂಥ ಮೇನ್ ಲೈನ್ ಇದೆ ರೀ. ಮತ್ತು ವರ್ಲ್ಡ್ ಫೇಮಸ್ ಕೊಂಕಣ್ ರೈಲ್ವೇಸ್ ಇರೋದು ಇಲ್ಲಿಂದ ನಾನು ಸ್ಟಾರ್ಟ್ ಆಗುತ್ತೆ. ರೋಹ ಮಠ ಮಂಗಳೂರು ಸೆಂಟ್ರಲ್ ಔಟ್ರದಿಂದ ಟೋಕೂರು ಅಂತೇಳಿ ಏನು ಸ್ಟೇಷನ್ ಬರುತ್ತಲ್ಲ ಅಲ್ಲಿಂದ ನಮ್ಮ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗುತ್ತೆ. ಈಗೇನು ಮಳೆಗಾಲ ಬರೋ ಸ್ಟಾರ್ಟ್ ಆದ್ರಿ. ಮಳೆಗಾಲದೊಳಗೆ ಕೊಂಕಣ್ ರೈಲ್ವೆ, ನಾರ್ತ್ ಈಸ್ಟ್ ರೈಲ್ವೇಸ್ ಎಲ್ಲ ನಿಮಗೆ ತೋರಿಸ್ತೇನೆ. ನಾರ್ತ್ ಈಸ್ಟ್ ರೈಲ್ವೇಸ್ ಅಂದರೆ NFR ನಾರ್ತ್ ಫ್ರಂಟಿಯರ್ ರೈಲ್ವೆ, ಅಸ್ಸಾಮ, ನಾಗಾಲ್ಯಾಂಡ್, ಗುವಾಹಟಿ ಅವೆಲ್ಲ ಏನೇನೋ ಅದಾವಲ್ಲ ರೀ. ಅಸ್ಸಾಮ ಅವೆಲ್ಲ ದಿಬ್ರುಗಢ ಎಲ್ಲ ರೂಟ್ ನಿಮಗೆ ತೋರಿಸ್ತೇನೆ ನಾನು ಜೂನ್ ಜುಲೈ ಒಳಗೆ. ಎಕ್ಸಾಕ್ಟ್ ಅದೇರಿಲ್ಲ, ಕಾಮೆಂಟ್ ಮಾಡಿ. ಜಂಕ್ಷನಿಂದ ಡಿಪಾರ್ಟ್ ಆದ್ವಿ ರೀ ನಾವು. ನಾನು ಇಲ್ಲಿ ಏನು ಆರ್ಡ್ರ್ ಮಾಡಿದ್ದೆಲ್ಲ ಫುಡ್ ಬಂದೈತೆ ನಮ್ದು. ಫುಡ್ ಒಳಗೆ ಏನೇನು ಐತಪ್ಪ ಅಂತ ನೋಡೋದಾದ್ರೆ ಪ್ಯಾಕಿಂಗ್ ಮಾತ್ರ ಅಣ್ಣಾಹುತ್ ಮಾಡ್ಯಾರ ರೀ. ಕಟ್ಲರೀಸ್ ಪ್ರೊವೈಡ್ ಮಾಡ್ಯಾರ. ಮತ್ತು ನಾನು ಒಂದು ಸ್ಟಾರ್ಟರ್ ಆರ್ಡ್ರ್ ಮಾಡೀನಿ, ಅದಕ್ಕೆ ಕೆಚಪ್ ಕೊಟ್ರೆ, ಫ್ರೈತಾ ಎಲ್ಲ ಪ್ರೊವೈಡ್ ಮಾಡ್ರಿ. ಏನೇನು ಆರ್ಡ್ರ್ ಮಾಡೀನಿ ಅಂತೇಳಿ ನೋಡಂಬರಿ. ಔಟ್ರದಾಗ ನಮಗೆ ಸಿಕ್ತು ನೋಡ್ರಿ ಇಲ್ಲಿ ಓಕಾ ಎರ್ನಾಕುಲಮ್ ಎಕ್ಸ್ಪ್ರೆಸ್. ಓಕಾ ಎಲ್ಲಿ ಬರುತ್ತೆ ಹೇಳ್ರಿ, ನಾನು ನಿಮ್ಗೆ ರೀಸೆಂಟಾಗಿ ಗುಜರಾತ್ ಸೀರೀಸ್ ತೋರಿಸಿದ್ದೆಲ್ಲ. ಓಕಾ ಬರುತ್ತೆ ಗುಜರಾತ್ ಒಳಗೆ. ದ್ವಾರಕಾಗೆ ಹೋಗ್ಬೇಕಂದ್ರೆ ಮಂಗಳೂರು ಅವ್ರಿಗೆ ಡೈರೆಕ್ಟ್ ಟ್ರೈನ್ ಐತೆ ನೋಡ್ರಿ. ವಾವ್, ನೋಡ್ರಿ ಬ್ಯಾಗ್ ನೀರು ಬರೋದು ನೋಡ್ರಿ ಇಲ್ಲೇ. ನಾನು ಫಸ್ಟ್ ಏನೇನು ತರ್ಸೀನಿ ಅಂತ ಹೇಳ್ತೀನಿ. ಸ್ಟಾರ್ಟರ್ ಒಳಗೆ ನಾನು ತರ್ಸೀನಿ ಬೇಬಿ ಕಾರ್ನ್ ಚಿಲ್ಲಿ, ಮತ್ತು ಅಷ್ಟೇ ಐತ್ರಿ ಸ್ಟಾರ್ಟ್ರ್. ಭಾಳ ತಿನ್ನೋಕ್ಕಾಗಲ್ಲ ಅಂತೇಳಿ ವೆಜ್ ಮಹಾರಾಜ ತಾಲಿ ತರ್ಸೀನಿ, ಮತ್ತು ಒಂದು ವೆಜ್ ದಮ್ ಬಿರಿಯಾನಿ ತರ್ಸೀನಿ. ದಮ್ಮ ಮುಗ್ಲಾಯ್ ಅಂತ ಹೇಳ್ಬೋದು ನೀವು, ಮುಗ್ಲಾಯ್ ಬಿರಿಯಾನಿ. ಮತ್ತು ನೋಡ್ರಿ ಇಲ್ಲಿ 2 ಪ್ಲೇಟು ಕೊಟ್ರೆ ಏನರ ಇಬ್ಬರು ಟ್ರಾವೆಲ್ ಮಾಡತ್ತಿದ್ರು ಅಂತ. ಇದು ನಂಗೆ ಚಲೋ ಗೆಸ್ಚರ್ ಅನ್ನಿಸ್ತೆ. ಕಾರ್ನ್ ಚಿಲ್ಲಿ ನೋಡ್ರಿ ನೀವು, ಬ್ಯಾಗಂತೂ ಫುಲ್ ನೀರು ಬರೋದೈತಿ. ನೋಡೋಣಂತ ಹೆಂಗೆ ಟೇಸ್ಟ್. ನಾವು ಟೇಸ್ಟ್ ಐತ್ರಿ. ಹಿಂಗೆ ಓಡೋ ಟ್ರೈನ್ಯಾಗ ರೆಸ್ಟೋರೆಂಟ್ ಸ್ಟೈಲ್ ಫುಡ್ ಸಿಕ್ಕರೆ ಇನ್ನೇ ಅನ್ಬೇಕು. ರೆಸ್ಟೋರೆಂಟ್ ಸ್ಟೈಲ್ ರೆಸ್ಟೋರೆಂಟ್ ಫುಡ್. ಹೌದು, ವೆಜ್ ಮಹಾರಾಜ ತಾಲಿ ಒಳಗೆ ಐತಿ ತಂದೂರಿ ರೊಟ್ಟಿ, ಇಲ್ಲೊಂದು ಟೈಪ್ ಮಿಕ್ಸ್ ಸಬ್ಜಿ ಇದ್ದಂಗೆ ಐತಿ, ಇಲ್ಲಿ ದಾಲ್ ಐತಿ, ಇಲ್ಲೇ ರಾಯ್ತಾ ಟೈಪ್ ಐತಿ, ಎಕ್ಸ್ಟ್ರಾ ರಾಯ್ತಾನು ಕೊಟ್ಟಾರ್ರಿ. ಮತ್ತು ಇಲ್ಲೇ ಸ್ವೀಟ್ ಐತಿ, ಖೀರ್ ಟೈಪ, ಇಲ್ಲೇ ಪನ್ನೀರ್ ಪಲ್ಯ ಐತಿ, ಮತ್ತು ಇಲ್ಲಿ ಪಲಾವ್ ಐತಿ. ಇಲ್ಲೂ ಮತ್ತು ನಾನು ಎಕ್ಸ್ಟ್ರಾ ಬಿರಿಯಾನಿ ತರ್ಸೀನಿ, ಯಾಕಂದ್ರೆ ರಾತ್ರಿಗೂ ಸ್ವಲ್ಪ ಇದೇನೇ ಇರಲಿ ಅಂತೇಳಿ. ಯಾಕಂದ್ರೆ ಹೊರಗಿಂದ ನಂಗೆ ನಂಬಕ್ಕೆ ಇಷ್ಟ ಇಲ್ಲ. ಇದ್ರೊಳಗೆ ನೋಡ್ರಿ ನೀವು ಮುಘಲಾಯಿ ಬಿರಿಯಾನಿ ಒಳಗೆ ಬ್ರೆಡ್ ಪೀಸಸ್, ಬೀನ್ಸ್, ದಾಲ್ಚಿನ್ನಿ, ಗಜರಿ, ವಾ ಏನೇನು ಇಲ್ಲಿ ಹೇಳ್ರಿ ಇದ್ರೊಳಗೆ. ಟೇಸ್ಟ್ ನೋಡಂಬರಿ. ಕ್ಯಾಪ್ಸಿಕಮ್ ಸರಿಯಾಗೈತೆ ನೋಡ್ರಿ. ವಾವ್, ಏನು ಟೇಸ್ಟ್ ರೀ. ನೀವೇನರ ಫುಡ್ ಆರ್ಡರ್ ಮಾಡ್ಬೇಕಂತ ಹೇಳ್ದಂಗೆ ರೈಲ್ ರೆಸ್ಟೋರೆಂಟಿಂದ ಫುಡ್ ಆರ್ಡರ್ ಮಾಡ್ಬೋದು ಮಾತ್ರ. ನೋಡ್ತಾ ಬಂಟ್ವಾಳಕ್ಕೆ ಸದ್ಯಕ್ಕೆ ಎಂಟ್ರ್ ಆಗಿಬಿಟ್ಟು ನೋಡ್ರಿ ನಾವು ಊಟ ಮಾಡೋದಿದೆ. ಜಸ್ಟ್ ಫಿನಿಶ್ ಮಾಡ್ಕೊಂಬಂದೆ. ಅಂಡರ್ ಕನ್ಸ್ಟ್ರಕ್ಷನ್ ಐತ್ರಿ.
ಬಟ್ ರ್ಯಾಪಿಡ್ ಗ್ರೋತ್ ಆಗತ್ತೈತಿ ಎಲ್ಲ ಸ್ಟೇಷನ್ಸ್ಕೊಳ್ತು ನೋಡಿ ಭಾಳ ಖುಷಿ ಆಗುತ್ತೆ. ನಾನು 2 ನಿಮಿಷ ಸ್ಟಾಪ್ ಐತ್ರಿ. ನನ್ನ ಕಡೆ ನೀರಿನ ಬಾಟ್ಲ್ ಇರಾಗಿಲ್ಲ, ನೀರಿನ ಬಾಟ್ಲ್ ತರಕ್ಕೆ ಹೋಗಿದ್ದೆ. ಅಂಗಡಿ ದೂರ ಅದಾವ, ಅದಕ್ಕೆ ಸೈಡ್ ವೆಂಡರ್ಸ್ ಏನು ಇರ್ತಾರಲ್ಲ ಸೈಡ್ ಪ್ಯಾಂಟ್ರಿಯಿಂದ ಅವರು ನೀರು ಹಚ್ಚಾತಿದ್ದೆ. ಅದಕ್ಕೊಂದು ನಂಬಿಕೆ ಬಂತ ನೀರು ಬರುತ್ತೆ ಈ ಟ್ರೈನ್ ಒಳಗೆ ಅಂತಂತೇಳಿ. ಬಟ್ ನಾವು ಕುಂದ್ರಂಬರಿ ನಾನು ನೀರು ತೊಗೊಳ್ಳೋದು ಮರೆತುಬಿಟ್ಟಿದ್ದೆ. ಈಗ ಅವರು ಅಷ್ಟು ನಾರ್ಮಲ್ ಕುಂದಿರ್ತಾರೆ, ಇದಿರಂಗಿಲ್ಲ ಏನಪ್ಪ ಅಂದ್ರೆ ಏನಿಲ್ಲ ಕೋಲ್ಡ್ ಇರೋಂಗಿಲ್ಲ. ಸುಬ್ರಹ್ಮಣ್ಯ ರೋಡ ಮಂಗಳೂರು ಸೆಂಟ್ರಲ್ಲ ಪ್ಯಾಸೆಂಜರ್ ಎಂಟ್ರ್ ಆಯ್ತು ನೋಡ್ರಿ. ನಾನು ನೋಡೇ ಇರ್ಕಿಲ್ಲ ಟೈಮ, ನಾವು ಬಿಫೋರ್ 15 ನಿಮಿಷಕ್ಕೆ ಎಂಟ್ರ್ ಆಗ್ಬಿಟ್ಟು ಬರ್ರಿ ಈಗಾರ ನೀರಿನ ಬಾಟ್ಲಿ ತೊಗೊಂಬರ್ನ, ಯಾಕಂದ್ರೆ ಭಾಳ ನೀರಾಡ್ಸಾಗತ್ತೈತಿ. ಇಂಥ ವೆದರ್ ಒಳಗೆ ಒಂದಿಟ್ಟು ತಂಪು ನೀರು ಕುಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಬೇರೆ ಝೋನದ್ದು ಕೋಚ್ ಅಸಹ್ಯ ಮಾಡ್ಕೊಂತ ಅಡ್ಡಾಡ್ತಿದ್ರಿ ನಾನು. ಬಟ್ ಇವ ನೋಡ್ರಿ ಇಲ್ಲಿ ಎಷ್ಟು ಹೊಲ್ಸ ಆಗ್ಬಿಟ್ಟು ಮೇಂಟೆನೆನ್ಸ್ ಮಾಡಿಲ್ಲ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು. ಅಟ್ಲೀಸ್ಟ್ ಒಂದು ನೀರಿಂದ ವಾಶ್ ಇರಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಇದು ಇಲ್ಲಿಲ್ಲ ಅಂದ್ರೆ ಕೆಲಸಕ್ಕೆ ಇರ್ಕಿಲ್ಲ ತೊಗೊಂಬಂದೆ. ಎಲ್ಲಿ ಮಠ ಬರ್ಬೇಕು ನೋಡ್ರಿ ಇಲ್ಲಿ. ನಂದು B2 ಟೋಟಲ್ 6 ಸ್ಲೀಪರ್ ಬೋಗಿ 2 AC ಬೋಗಿ ದಾಟಿ ನಾನು ಮುಂದೆ ಬಂದಿದ್ದೆ ಇಲ್ಲಿ ಬಂಟವಾಳದೊಳಗೆ. ಟಿಕೆಟ್ ಕೌಂಟ್ರು ಇಲ್ಲೇ ಇದೆ. ಇದು ವಿಚಿತ್ರ ಐತೆ ನೋಡ್ರಿ ಇಲ್ಲಿ ಟಿಕೆಟ್ ಕೌಂಟ್ರು. ಎಲ್ಲರೂ ಹೊರಗಿಂದ ಇದ್ರಿ, ಇಲ್ಲಿ ಒಳಗಿಂದನೇ ನೀವು ಪ್ಲಾಟ್ಫಾರ್ಮ್ ಒಳಗಿಂದ ಟಿಕೆಟ್ ತೊಗೋಬೋದು. ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್ ಬರೋ ಮಟ್ಟ ನಮ್ಮನ್ನ ಇಲ್ಲೇ ಸ್ಟಾಪ್ ಮಾಡಿದ್ರು ನೋಡ್ರಿ. ಯಾಕಂದ್ರೆ ಸಿಂಗಲ್ ಲೈನ್ ಐತೆ ನಮ್ದು. ಈ ಎಕ್ಸ್ಪ್ರೆಸ್ಸಿಗೆ ಈಗ ರೀಸೆಂಟಾಗಿ ಒಂದು ಕೋಚ್ ಆ್ಯಡ್ ಮಾಡ್ಯಾರ್ರಿ. ಯಾವ್ದು ಹೇಳ್ರಿ, 3rd AC ಎಕನಾಮಿಕ್ ಕೋಚ್ ಈ ಟ್ರೈನ್ ಒಳಗೆ ಆ್ಯಡ್ ಮಾಡ್ಯಾರ. ನೀವೇನರ ಡೇ ಟೈಮ್ ಒಳಗೆ ಆರಾಮ್ ಮಲ್ಕೊಂಡು ಹೋಗ್ಬೇಕಂತಂದ್ರೆ ಈ ಟ್ರೈನ್ ಒಳಗೆ ನೀವು 3rd AC ಎಕನಾಮಿ ಸಿಗ್ತೈತಿ. ಇವೇನು ನೋಡತ್ತಿರಲ್ಲ ಇವೆಲ್ಲ ಬಂದ್ಬಿಟ್ಟು AC ಚೇರ್ ಕಾರಲ್ಲ, ನಾನ್ AC ಚೇರ್ ಕಾರ. ಹಿಂದೆ ನಿಮಗೆ ಸಿಗ್ತಾವೆ AC ಕೋಚಸ್ಗಳು. ಅದ್ರ ಹಿಂದೆ ಸುಬ್ರಹ್ಮಣ್ಯ ಔಟ್ರದಾಗ ರೆಡಿ ಅದಾವೆ ನೋಡ್ರಿ. ನಮ್ಮ ಟ್ರೈನಿಗೆ ಅಟ್ಯಾಚ್ ಆಗಕ್ಕೆ ಬ್ಯಾಂಕರ್ ಲೋಕೋಮೋಟಿವ್ಸ್. ರಶ್ ಎಷ್ಟೈತೆ ನೋಡ್ರಿ ಇಲ್ಲಿ ಸುಬ್ರಹ್ಮಣ್ಯ ಒಳಗೆ ಈ ಟ್ರೈನಿಗೆ. ಆ್ಯಕ್ಚುಯಲ್ ರಶ್ ಹತ್ತದ ಈ ಟ್ರೈನಿಗೆ ಇಲ್ಲಿಂದ ನೋಡ್ರಿ. ಓ ಬೈ ಟ್ಯೂಸ್ಡೇನು ಇಷ್ಟು ರಶ್ ಅಂತಂದ್ರೆ ಬಿಡ್ರಿ ಎಷ್ಟು ಡಿಮ್ಯಾಂಡ್ ಐತಿ ಗಾಡಿಗೆ. ಹಂಗೆ ಓಡಾಡತ್ತಾರೆ ನೋಡ್ರಿ ಇಲ್ಲಿ. ಮಂಗಳೂರು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ಸುಬ್ರಹ್ಮಣ್ಯ ರೋಡಿಗೆ. ಸುಬ್ರಹ್ಮಣ್ಯ ರೋಡಿಗೆ ಬರೋ ಟೈಮಿಂಗ್ ಇತ್ತು 4:56. ಬಂದೇ ಒಂದು 10 ನಿಮಿಷ ಡಿಲೇ ಆಗಿ. ಇಲ್ಲಿ ನೀವು ಯಾಕೆ ಬರ್ಬೇಕಂದ್ರೆ ಸುಬ್ರಹ್ಮಣ್ಯ ರೋಡ್ 1 ತಾಸು ಒಳಗೆ ಹೋಗಿ ತಲುಪ್ತೀರಿ ಧರ್ಮಸ್ಥಳ. ಒಂದು 10 ನಿಮಿಷ 15 ನಿಮಿಷ ಒಳಗೆ ಹೋಗಿ ತಲುಪ್ತೀರಿ ಸುಬ್ರಹ್ಮಣ್ಯ ರೋಡ್. ಅದಕ್ಕೆ ಸುಬ್ರಹ್ಮಣ್ಯ ರೋಡ್ ಭಾಳ ಹೆಲ್ಪ್ ಆಗುತ್ತೆ. ನೀವು ಆರಾಮ್ ಬರ್ಬೋದು. ಮಂಗಳೂರಿಂದ 2:00 ಬಿಟ್ಟಿದ್ದೀವಿ ನಾವು. 2:30 ತಾಸಿಗೆ ಸುಬ್ರಹ್ಮಣ್ಯ ಬಂದು ತಲುಪಿದ್ವಿ. ಆರಾಮ್ ಮಲ್ಕೊಂಡಿನ್ರಿ. ಮತ್ತು ನೀವೇನ್ರಿ ಸುಬ್ರಹ್ಮಣ್ಯದ ಪ್ಲಾಟ್ಫಾರ್ಮ್ ಸ್ಟಾಲ್ ಇಲ್ಲಿ ಇತ್ತಲ್ರಿ, ಅದನ್ನ ಹೊಡೆದು ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಸ್ಟಾಲ್ ಮಾಡ್ಬಿಟ್ರಿ. ಬರೀ ಒಂದು ಎಷ್ಟು 1.5 ತಿಂಗಳದ್ದು ಕತೆ ನೋಡ್ರಿ. 1.5 ತಿಂಗಳೊಳಗೆ ಸ್ಟಾಲ್ ಹೊಡೆದ ಹೊಸ ಸ್ಟಾಲ್ಸ್ ಅದಕ್ಕೆ ಆತಿಲ್ಲ ಹೆಂಗೂ ಗೊತ್ತಾ. ಇಲ್ಲೇ 15 ನಿಮಿಷ ಸ್ಟಾಪ್ ಸಿಗುತ್ತೆ. ಯಾಕಂತಂದ್ರೆ ಹೊರಗೆ ನಿಮ್ಗೇನು ಬ್ಯಾಂಗರ್ಸ್ ತೋರಿಸಿದ್ದೆ, ಆ ಬ್ಯಾಂಗರ್ಸ್ ಇಲ್ಲೇ ಅಟ್ಯಾಚ್ ಆಗ್ತಾವೆ. ಅದು ಟೈಮ್ 5:30 ಆಯ್ತು ನೋಡ್ರಿ. ಇಲ್ಲಿ ಇನ್ನೂ ಇಲ್ಲೇ ಇದೇವೆ ನಾವು. ಅರ್ಧ ತಾಸು ಆದ್ಮೇಲೆ ಬಂದಿದ್ವಿ. ಅರ್ಧ ತಾಸು ಮೇಲೆ ಅದು ನಾವು ಬಂದೆ. ಈಗ ಜಸ್ಟ್ ಡಿಪಾರ್ಟ್ ಆದ್ವಿ ನೋಡ್ರಿ. ಟೈಮಿಂಗು ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡ್ರಿ 5:25 ಆಯ್ತು. ಈಗ ಡಿಪಾರ್ಟ್ ಆದ್ವಿ. ನೋಡೋಣಂತೆ ಎಷ್ಟು ನಮಗೆ ಗಾರ್ಡ್ ಸೆಕ್ಷನ್ ನೋಡೋಕೆ ಸಿಗುತ್ತೆ ಅಂತಂತೀವಿ. ಸುಬ್ರಹ್ಮಣ್ಯದಿಂದ ಡಿಪಾರ್ಟ್ ಆದ್ವಿ ರೀ. ಇನ್ನು ನೆಕ್ಸ್ಟ್ ಸ್ಟೇಷನ್ ನಮ್ದು ಶಿರಬಾಗಿಲು ಮಠ. ಮೇನ್ ಗಾರ್ಡ್ ಸೆಕ್ಷನ್ ಇಲ್ಲ, ಅಷ್ಟಕ್ಕಷ್ಟೇ ಐತೆ. ಬಟ್ ಶಿರಬಾಗಿಲಿಂದ ಏನು ಎಡಕುಮರಿ ಮಠ ಏನು ಗಾರ್ಡ್ ಸೆಕ್ಷನ್ ಇರುತ್ತಲ್ಲ ಅನ್ನಾಹುತ ಐತ್ರಿ. ಅದು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವಿಜಯಪುರ ಮಂಗಳೂರದ 3 AC ನಾವು ಇಂಟೀರಿಯರ್ ನೋಡೋದಾದ್ರೆ 3x3 ಕಾಂಬಿನೇಷನ್ ಐತ್ರಿ. ಇದೇನು ಐತಲ್ಲ ಇದು ICFದ 3 AC. ಮತ್ತು AC ವೆಂಟ್ಸ್ ಎಲ್ಲ ನಿಮಗೆ ಇಲ್ಲಿ AC ವೆಂಟ್ಸ್ ಐತಿ ಮತ್ತು ಮೇಲೆ ಇಲ್ಲಿ AC ವೆಂಟ್ಸ್ ಐತಿ. ಚಾರ್ಜಿಂಗ್ ಸಾಕೆಟ್ ಬರೀ 1 ಸಿಗುತ್ತೆ 6 ಮಂದಿ ನಡಕ್ಕೆ. ಸಾರಿ ಯಾರ್ದು ಬಾಟ್ಲ್ ಇತ್ತು ಅನ್ಸುತ್ತೆ. ಟೋಟಲ್ 6 ಮಂದಿ ನಮ್ಮ ನಡಕ್ಕೆ ನಿಮ್ಗೆ ಬರೀ 1 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಇದ್ರೊಳಗೆ. ಇಲ್ಲಿ ಎಲ್ಲ ಇದನ್ನ ಇಟ್ಟರೆ ಮತ್ತು ಸೈಡ್ ಲೋವರ್ ಸೈಡ್ ಅಪ್ಪರ್ ಸಿಗುತ್ತೆ ನೋಡ್ರಿ. ಸೈಡ್ ಲೋವರ್ ಸೈಡ್ ಅಪ್ಪರಿಗೂ ಒಂದೇ ಐತಿ. ಬಟ್ ಇದೇನೈತಲ್ಲ ನಂಗೆ ಇದ್ರದ್ದು ಭಾಳ ಹೆದರಿಕೆ ಬರುತ್ತೆ. ಯಾಕಂದ್ರೆ ಒಂದಷ್ಟು ಟ್ರೈನ್ ಒಳಗೆ ಇದು ಇರೋಂಗಿಲ್ಲ. ನಂದು ನೀವು ಯಾವುದಪ್ಪ ಅಂತಂದ್ರೆ
ನಂದು ನೀವು ನಮ್ಮ SMT ದಾನಾಪುರ ಎಕ್ಸ್ಪ್ರೆಸ್ ನೋಡಿರ್ಬೋದು, ಅದ್ರೊಳಗೆ ಇದಂತ ಅದೊಂದು ನನಗೆ ನಟ್ಟ ಕೈ ನೋಡ್ರಿ ಇಲ್ಲಿ ಇನ್ನೂ ಕಲಿ ಐತಿ. ಅದಕ್ಕೆ ICFದ ಇದೇನು AC ಕೋಚಸ್ ಅದಾವಲ್ಲ ಇವು ನಂಗೆ ಭಾಳ ಹೆದರಿಕೆ ಬರ್ತವೆ. AC ಕೋಚಸ್ಸಿಗೆ ಟ್ರಾವೆಲ್ ಮಾಡ್ಬೇಕಂತ ನಾನು ಪ್ರಿಫರ್ ಮಾಡ್ತೀನಿ LHB. ಬಟ್ ICF ಐತಂದ್ರೆ ಸ್ಲೀಪರ್ ಮಾಡಲೇಬೇಕು ಟ್ರಾವೆಲ್, ಯಾಕಂದ್ರೆ ಅದು ವರ್ತ್ ಜರ್ನಿ ಇರುತ್ತೆ. ಬಟ್ ಇದ್ರೊಳಗೆ ನಂಗೆ ಟಿಕೆಟ್ ಸಿಗಲಿಲ್ಲ, ಅದು ಮೇಜರ್ ಇದು. ಸೈಡ್ ಕಂಟ್ರಿ ಕಡೆಯಿಂದ ನೋಡ್ರಿ ಟೀ ಕಾಫಿ ಆಪ್ಷನ್ ಐತೆ ನಿಮಗೆ. ಟ್ರೈನ್ ಒಳಗೆ ನಿಮಗೆ ಬಂಟ್ವಾಳದಿಂದ ನಿಮಗೆ ಇದನ್ನ ಏನ್ರಿ ಅದು ಪಲಾವ್, ಬನ್ಸ್, ಟೀ ಕಾಫಿ ಎಲ್ಲ ಆಪ್ಷನ್ ಸಿಗುತ್ತೆ. ಮತ್ತು ಇದೇನೈತಿ ಇಲ್ಲಿ ಇವತ್ತು ಪೂರ್ತಿ ಇದು ನೋಡ್ರಿ ಖಾಲಿನೇ ಐತ್ರಿ. ನನ್ನ ಬಾಜು ಯಾರು ಇಲ್ಲೇ ಇಲ್ಲ. 3 AC ಖಾಲಿ ಹೊಡೆಯೋದು. ಬಟ್ ಸ್ಲೀಪರ್ ಫುಲ್ ಪ್ಯಾಕ್ಡ್. ಯಾಕೆ ಹೇಳ್ರಿ ಈ ರೂಟ್ ಒಳಗೆ ಸ್ಲೀಪರ್ ಬರ್ತೀರಿ. ಅದೇ ಘಾಟ್ ಸೆಕ್ಷನ್, ಟನಲ್ಸ್ ನೋಡ್ರಿ, ಹೇಳಗುಡ್ಕ ಟನಲ್ಸ್ ಬಂದಬಿಟ್ಟು ನಾನು ನಿಮಗೆ ಶಿರವಾಗ್ಲಿಂದ ಈ ಟನಲ್ಸ್ ತೋರಿಸ್ತೀನಿ. ಔಟ್ ಲೊಕೇಶನ್ಸ್ ಅದಾವೆ ರೀ. ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಸ್ಲೀಪರ್ ಭಾರಿ ಬೆಸ್ಟ್. ಬಟ್ ಎಲ್ಲರೂ ವಿಸ್ಟಾಡೋಮ್ ಅಂತಾರೆ. ವಿಸ್ಟಾಡೋಮ್ಗಿಂತ ಅಸಲಿ ಮಜಾ ನನಗೆ ಅನ್ಸುತ್ತೆ ಸ್ಲೀಪರ್ ಒಳಗೈತಿ. ಈಗ ನಾವು ಶಿರಬಾಗ್ಲು ಎಂಟ್ರ್ ಅದೀವಿ ನೋಡ್ರಿ. ಇದು ಶಿರಬಾಗ್ಲುದೇನು ಎಂಟ್ರಿ ಐತಲ್ಲ ಇದೇ ಮಸ್ತ್ ಐತೆ ನೋಡಕ್ಕೆ ಅಡ್ಗನ್ಸಲ್ಲ ನೋಡ್ರಿ. ಇದು ಇಲ್ಲೇ ಫಿಕ್ಸ್ ಇದೆ ಮಂಗಳೂರು ಬೆಂಗಳೂರು ಏನು ಟ್ರೈನ್ಗಳು ಹೋಗ್ತಾವಲ್ಲ ಎರಡು ಬೆಳಿಗ್ಗೆ ಮಾರ್ನಿಂಗ್. ಗೊಮ್ಮಟೇಶ್ವರ ಅನ್ಬೋದು, ಕಾರವಾರ ಬೆಂಗಳೂರು ಅನ್ಬೋದು, ನೀವು ಕಾರವಾರ ಯಶವಂತಪುರ ಅವು ಎರಡು ಕುರ್ದು ಕ್ರಾಸಿಂಗ್ ಆಗುತ್ತೆ ಡೈಲಿ ಇಲ್ಲಿನ. ಶ್ರೀವಾಗಿಲು ಏನ್ರಿ ಇದು? ನಾ ಇಷ್ಟು ದಿನ ಶ್ರೀವಾಗಿಲು ಅಂದ್ಕೊಂಡಿದ್ದೆ. ಇದು ವೆದರ್ ಹೆಂಗೈತೆ ನೋಡ್ರಿ, 360 ವ್ಯೂ ಅನ್ನಾಹುತ್ ಕಾಣತೈತಿ. ಇದು ಮಾತ್ರ ಶಿರಬಾಗಿಲು. ಓಹೋ ಅಲ್ಲಿ ನೋಡ್ರಿ ಇಲ್ಲಿ ಅದು ಹಿಂದಿನ ಗುಡ್ಡ ಗಿಡ್ಡ ಏನು ನೋಡತ್ತಾರಲ್ಲ ಅದು ಅನ್ನಾಹುತ್ತೈತಿ. ಇದು ಪೂರ್ತಿ ಇಲ್ಲಿ ಶ್ರೀವಾಗಿಲಿಂದ ಮಸ್ತ್ ಹಾಕೊಂತ ಹೋಗುತ್ತೆ. ಇನ್ನು ಲೊಕೇಶನ್ ಮಳೆಗಾಲದಾಗಂತೂ ಹೇಳ್ದೆ ಬಾಡ್ ನಾ ನಿಮ್ಗೆ ಅಷ್ಟು ಮಸ್ತಾಗಿರುತ್ತೆ. ಬೆಂಗಳೂರು ಇಷ್ಟದಾಗ ಕವರ್ ಮಾಡೋಣ ನಾವು. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ವಿಸ್ಟಾಡೋಮ್ ಒಳಗೆ. ಯಾಕಂತಂದ್ರೆ ನಾರ್ಮಲ್ ನಾನು ಹೇಳ್ದಂಗೆ ಚೇರ್ಗಾರ್ ಕವರ್ ಮಾಡೋದು. ಬಟ್ ಗದ್ದಲ ಭಾಳಾಗುತ್ತೆ. ಬಟ್ ಇದ್ರೊಳಗೆ ವಿಸ್ಟಾಡೋಮ್ ಒಳಗೆ ಎಲ್ಲರೂ ಅವ್ರ ಸೀಟಿಂದನೇ ಎಂಜಾಯ್ ಮಾಡ್ತಿರ್ತಾರಲ್ಲ, ಅವಾಗ ನಮ್ಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಹೊರಗೆಲ್ಲ ಹೋಗೋ ಕವರ್ ಮಾಡೋಕೆ. 15 ನಿಮಿಷದ ಮೇಲೆ ಆದ್ರೆ ನಾವು ಶಿರವಾಗಿಲು ಒಳಗೆ ತರಿವಿ. ಇನ್ನೂ ನಮಗೆ ಸಿಗ್ನಲ್ ಸಿಕ್ಕಿಲ್ಲ. ಯಾಕಂದ್ರೆ ಅಪೋಸಿಟ್ ನಮಗೊಂದು ಯಾವುದೋ ಒಂದು ಗೂಡ್ಸ್ ಗಾಡಿ ಏನರ ಕ್ರಾಸಿಂಗ್ ಇರ್ಬೋದು. ಕ್ರಾಸಿಂಗ್ ಐತ್ರಿ, ಅದಕ್ಕೆ ತರಬೇರೆ. ಮತ್ತು ನೋಡ್ರಿ ಇಲ್ಲಿ ಎಲ್ಲರೂ ಇಳಿದೇನ ಎಂಜಾಯ್ ಮಾಡತ್ತಾರೆ. ಬಟ್ ನಂದೇನಪ್ಪ ರೋದನೆ ಅಂತಂತಂದ್ರೆ ಇಷ್ಟು ಲೇಟ್ ಆದಂಗೆ ಮುಂದೆ ನನಗೆ ಚಲೋ ಸೆಕ್ಷನ್ ಏನಿರುತ್ತಲ್ಲ ಅದು ಸಿಗೋದೇ ಇಲ್ಲ. ಎಲ್ಲ ಕತ್ಲಾಗಿ ಬಂತು ನೋಡ್ರಿ. ಈಗ ಎಷ್ಟು 6 ಗಂಟೆ ಆಗಾಗ ಬಂತೆ. ಬ್ಯಾಂಕರ್ಸು ಹೆಂಗೆ ರೆಸ್ಟ್ ಮಾಡತ್ತಾವ ನೋಡ್ರಿ ಇಲ್ಲಿ. ಅರ್ಧ ತಾಸಿನ ಮೇಲೆ ಆತು. ಬರ್ಬರ್ತ ಕತ್ಲು ಹಾಕೊಂತ ಹೋತಂದ್ರೆ ನಮ್ಮ ಕ್ವಾಲಿಟಿನೂ ಡೌನ್ ಹಾಕೊಂತ ಹೋಗುತ್ತೆ. ಯಾಕಂದ್ರೆ ಏನು ಕಾಣಂಗಿಲ್ಲಲ್ಲ. ಇವು ಬ್ಯಾಂಕರ್ಸ್ ಅದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ನಾವೀಗ ಗುಡ್ಡ ಹತ್ಕೊಂತ ಹೋಗ್ತೀವಲ್ರಿ, ಅದ್ರ ಸಂಬಂಧ ಗುಡ್ಡ ಹತ್ತಕ್ಕೆ ಹಿಂದಿಂದ ಸಪೋರ್ಟಿಗೆ ಇರಲಿ ಅಂತೇಳಿ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಆ ಸೈಡಿಂದ ಅಂದ್ರೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಸೈಡ್ ಬರುತ್ತೆ ಮುಂದೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಇಳಿತ ಮುಂದೆ ಸ್ವಲ್ಪ ಬ್ರೇಕಿಂಗಿಗೆ ಹೆಲ್ಪ್ ಮಾಡಲಿ ಅಂತೇಳಿ. ಶಿರಬಾಗ್ಲು ಒಳಗೆ ನೋಡ್ರಿ ಇಲ್ಲಿ ವೈರ್ಸ್ ಅದಕ್ಕೆ ಬಂದ್ಬಿಟ್ಟು ಪೋಲ್ ಅಷ್ಟೇ ಬಂದಾವಂದು ಮಾಡಿದ್ದು ನಾನು. ಹೋದ ಈ ಸತ ಪೂರ್ತಿ ವೈರ್ಸ್ ಅದಕ್ಕೆ ಹಾಕ್ಬಿಟ್ರೆ ವಾಹ್. ಟ್ರೈನ್ ಬಂತು ನೋಡ್ರಿ. ಇದ್ರ ಸಂಬಂಧ ಟೊಮೆಟೊ ವೇಟ್ ಇತ್ತು. ಯಾವ ಟ್ರೈನ್ ನೋಡಂತಡ್ರಿ ಇದು? ವಾಹ್, WDG4 ರಾಯಲ್ ಎಂಟ್ರಿ. ಹೇಳ್ದಂಗೆ ಇವು ಫ್ರಂಟ್ ಎರಡು ಅದಾವಲ್ಲ, ಇವು ಬ್ರೇಕರ್. ಹಿಂದಿನ ಏನು ಅದಾವಲ್ರಿ ಅವ ಇದೊಂದ ಮೇನ್ ಲೋಕೋಮೋಟಿವ್. ಎರಡು ಬ್ರೇಕಿಂಗಿಗೆ ಹೆಲ್ಪ್ ಮಾಡಕ್ಕೆ. ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಏನೈತೆ ಇಲ್ಲ ನೈಋತ್ಯ ರೈಲ್ವೆ ಅದ್ರದ್ದು ಹೈಯೆಸ್ಟ್ ಪ್ರಾಫಿಟ್ ಇರೋದ ಈ ಗೂಡ್ಸ್ ಒಳಗೆ ರೀ. ಯಾಕಂದ್ರೆ ಮೇನ್ JSW ಯೂನಿಟ್ ಏನೈತಲ್ಲ ಅದು ನಮ್ಮ ತೋರಣಗಲ್ ಅಂತೇಳಿ ಅದು ಹೈಯೆಸ್ಟ್ ರೆವೆನ್ಯೂ ಜನ್ರೇಟ್ ಮಾಡುತ್ತೆ. ಮತ್ತು ಇದೇನೈತಲ್ಲ ಸಕಲೇಶ್ಪುರ ಸುಬ್ರಹ್ಮಣ್ಯ ಮ್ಯಾಂಗ್ಳೂರು ಪೋರ್ಟಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ.
ಎಷ್ಟು ಜನ ಅದಾರ ರೀ ಇಲ್ಲಿ ಎಂಜಾಯ್ ಮಾಡಕ್ಕೆ ಬಂದಾರ ನೋಡ್ರಿ. ಲಿಟ್ರಲಿ ಇಂಥ ಗಾರ್ಡ್ ಸೆಕ್ಷನ್ ಒಳಗೆ ಸದಕ್ರಿ ತಿಳಿದು ಮಾಡ್ತಾರೋ ತಿಳಿಲೇ ಮಾಡ್ತಾರೋ ಗೊತ್ತಾಗಲ್ಲ. ಟ್ರೈನ್ ಒಳಗೆ ಮಿಡಲ್ ಒಂದು ಇದನ್ನು ಬ್ಲ್ಯಾಕ್ ಫಾಯಿಲ್ ಹಾಕಿರ್ತಾರೆ ಕಸ ಒಗ್ಯಾಕ, ಮತ್ತು ಕಸ ಡಬ್ಬಿ ಇರುತ್ತೆ. ಇಂಥ ಸ್ವರ್ಗದಂಥ ಜಗದಾಗ ಇಂಥ ನರಕಕ್ಕೆ ಹೋಗುವಂಥ ಕೆಲಸ ಮಾಡೋಕ್ಕೆ ಯಾರಿಗಾರ ಇಷ್ಟ ಆಗಿದೆ ಅಂತ ನಾನು ಸಿಗ್ನಲ್ ಸಿಕ್ತ ಅನ್ಸುತ್ತೆ ನಮ್ಮ ಕರ್ನಾಡು. ಎಲ್ಲ ಖಾಲಿನೇ ಐತೆ ನೋಡ್ರಿ. ಶಿರಬಾಗ್ಲಿಂದ ಒಂದು 5-6 ಕಿಲೋಮೀಟ್ರ್ ಫುಲ್ ಈಜ್ ಸಿಗುತ್ತೆ ರೀ. ಬರೀ ಪೋಲ್ಸ್ ಅಷ್ಟೇ ಸಿಗ್ತಾವೆ, ವೈರ ಇನ್ನೂ ಹಾಕಿಲ್ಲ. ಇಲ್ಲಿ ವೈರು ಇಲ್ಲ, ಪೋಲ್ಸು ಇಲ್ಲ ನೋಡ್ರಿ. ಇದು ಪೋಲ್ ಫ್ರೀ ಸೆಕ್ಷನ್ ಐತಿ.
ಪೋಲ್ ಫ್ರೀ ಸೆಕ್ಷನ್ ಐತೆ ನೋಡ್ರಿ ಇದು ಫುಲ್ ಅಂದ್ರೆ ಫುಲ್. ಏನು ಮಸ್ತ್ ಸೂರ್ಯಾಸ್ತ ಆಗತ್ತದ ನೋಡ್ರಿ ಇಲ್ಲಿ, 2 ಕಣ್ಣು ಸಾಲದೆ. ವಾ, ಇಷ್ಟು ಮಸ್ತ್ ಸೂರ್ಯಾಸ್ತ ನಾನು ಈ ರೂಟ್ ಒಳಗೆ ಯಾವತ್ತು ನೋಡ್ರಿ ಇಲ್ಲಿ ಬಿಡ್ರಿ, ಅಷ್ಟು ಮಸ್ತ್ ಆಗತೈತಿ ನೋಡ್ರಿ ಇಲ್ಲಿ. 2 ನಿಮಿಷ ಸಾರಿ 2 ನಿಮಿಷ ಇಲ್ಲ, ಒಂದೊಂದು 10 ಸೆಕೆಂಡಿಗೆ ಸ್ಟಾಪ್ ಮಾಡ್ತಾರೆ ಬ್ರೇಕ್ ಟೆಸ್ಟಿಂಗಿಗೆ. ವಾಹ್, ಅನ್ನಾಹುತ ಇದ್ರೆ ಮಾತ್ರ ಇದೆ ಎಡಕುಂಬರಿ ಸ್ಟೇಷನ್, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಲೈನ್ ಒಳಗೆ. ಇನ್ನೊಂದು ಸ್ವಲ್ಪ ಲಘು ಬಂದಿತ್ತಂದ್ರೆ ಇನ್ನೂ ಹೆವಿ ಕಾಣ್ತಿತ್ತು. ಎಂಟ್ರ್ ಆದೀವಿ ನೋಡ್ರಿ ಸಕಲೇಶ್ಪುರಕ್ಕೆ. ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಒಳಗೆ ಇಲ್ಲಿ ಊಟ ಚಲೋ ಸಿಗುತ್ತೆ ನೋಡ್ರಿ. ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗಿದ್ರಿ ಸಕಲೇಶ್ಪುರಕ್ಕೆ. 7:50 ಟೈಮಿಂಗ್ ಇತ್ತು, ಅಷ್ಟಕ್ಕೆ ನಾವು ಬಂದೇವಿ. ಭಾಳ ಏನು ಡಿಲೇ ಇಲ್ಲ, ಒಂದು 10ರಿಂದ 15 ನಿಮಿಷ ಡಿಲೇ ಇದೇವೆ. 10 ನಿಮಿಷ ಸ್ಟಾಪ್ ಐತಿ. ಇಲ್ಲೇ ನಮ್ಗೆ ಸುಬ್ರಹ್ಮಣ್ಯದಾಗ ಬ್ಯಾಂಕರ್ಸ್ ಅಟ್ಯಾಚ್ ಆಗಿದ್ವು ಅಲ್ರಿ ಹಿಂದೆ, ಅವನ್ನ ಡಿಟ್ಯಾಚ್ ಮಾಡ್ತಾರೆ. ಯಾಕಪ್ಪ ಅಂತಂತಂದ್ರೆ ಇಲ್ಲಿಂದ ನಾರ್ಮಲ್ ಆಗಿ ನಮ್ಮದು ಫ್ಲ್ಯಾಟ್ ಲೈನ್ ಐತಿ, ಇಲ್ಲಿಂದ ನಾವು ಹೋಗ್ತೀವಿ ಹಾಸನದಿಂದ ಮುಂದೆ ಅರಸೀಕೆರೆ. ಒಂದು ಲೈನ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಗೂಗ್ಲಿ ಮೂವಿ ಶೂಟಿಂಗ್ನು ಇಲ್ಲೇ ಆಗೈತೆ ನೋಡ್ರಿ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಒಳಗೆ. ನಾನು ಅದು ಲಾಸ್ಟ್ ಬರ್ತಾ ಸೀನ್ ಐತಲ್ಲ, ಅದು ಕೃತಿಕರ ಬಂದಾಗ ಕುಂತಿರ್ತಾರೆ ಇಲ್ಲೇ, ಯಶ್ ಓಡೋಡಿ ಬರ್ತಾರೆ ಲಾಸ್ಟ್ನಕ್ಕೆ ಹಾಸ್ಪಿಟ್ಲಿಂದ, ಆ ಸೀನ್ ಡಿಟ್ಯಾಚಿಂಗ್ ಪ್ರೊಸೆಸ್ ನಡೆದೈತೆ ನೋಡ್ರಿ ಇಲ್ಲಿ. ನಾನು ನಿಮ್ಗೆ ಹೇಳೋದಿದ್ದೆಲ್ಲ, ಒಂದು ಡಸ್ಟ್ಬಿನ್ ಇಲ್ದಿರೋ ಇಂಥದ್ದೊಂದು ಫಾಯಿಲ್ ಹಾಕಿರ್ತಾರಂತೆ, ಬ್ಲ್ಯಾಕ್ ಕಲರ್ ಫಾಯಿಲ್ ಹಾಕಿರ್ತಾರೆ. ಮತ್ತು ವಾಶ್ರೂಮ್ ನೋಡುವಾಗ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಅದಾವ್ರಿ ಈ ಗಾಡಿದು. ಒಳಗೆ ಇಂಟೀರಿಯರು ಅನ್ನಾಹುತ ಇದು ಮಾತ್ರ ಹೇಳ್ಬೋದು 10 on 10. ಹೊರಗೆ ಎಕ್ಸ್ಟೀರಿಯರ್ ಅಷ್ಟು ಕ್ಲೀನ್ ಇಲ್ಲ, ಬಟ್ ಇಂಟೀರಿಯರ್ ಚಲೋ ಇಟ್ರ ನೋಡ್ರಿ ಇಲ್ಲಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಒಂದು ಬೇಜಾರು ಏನಪ್ಪ ಅಂತಂತಂದ್ರೆ, ಇದು ವಿಜಯಪುರ ಮಂಗಳೂರು ಗಾಡಿ ಮತ್ತು ಮಂಗಳೂರು ವಿಜಯಪುರ ಏನೋ ಅನ್ಬೋದು ನೀವು. ಇದನ್ನು ಪರ್ಮನೆಂಟ್ ಮಾಡವಲ್ರಿ. ಪರ್ಮನೆಂಟ್ ಮಾಡಲಿಲ್ಲ ಅಂದ್ರೆ ಏನು ಬ್ಯಾಗ್ ಬೇಕಾಗುತ್ತೆ ರೀ. ಇದು ಯಾವುದೋ ಟೈಮಿಗೂ ಕ್ಯಾನ್ಸಲ್ ಆಗ್ಬೋದ್ರ. ಮತ್ತು ಇದ್ರದ್ದು ಫೇರ ತಾತ್ಕಾಲ ಫೇರ್ ಇರುತ್ತೆ. ಹೆಂಗಂದ್ರೆ ನೋಡ್ರಿ, ನೀವೀಗ ಹುಬ್ಬಳ್ಳಿಯಿಂದ ನೀವು ಮಂಗಳೂರು ಹೊಂಟ್ರಿಂದ 400-420 ಬೀಳುತ್ತೆ. ಬಟ್ ನಾರ್ಮಲ್ ಫೇರ 285 260 ಹಿಂಗಿದು ಇರುತ್ತೆ. ಬಟ್ 100-120 ರೂಪಾಯಿ ನಿಮ್ಗೆ ಜಾಸ್ತಿ ಬರ್ತಿರುತ್ತೆ. ಈಗ ನಾರ್ಮಲಾಗಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಮಂಗಳೂರಿಂದ ಬಿಜಾಪುರಿಗೆ ಇದರದ್ದು ಕಾಸ್ಟಿಂಗ 1500 ರೂಪಾಯಿ ಐತಿ 3 AC ಇದೆ. ನಾನೀಗ 3 AC 1500 ರೂಪಾಯಿ ಕೊಟ್ಟೆ. ಬಟ್ ನಾರ್ಮಲ್ ಫೇರ್ ಇತ್ತು 1010-1100, ಮ್ಯಾಕ್ಸಿಮಮ್ 1100 3 AC ಕಾಸ್ಟಿಂಗ್. ಇಷ್ಟೊಳಗೆ ಬರ್ಬೋದು ನೀವು. ಅದ್ರ ಸಂಬಂಧ ಇದನ್ನು ರೆಗ್ಯುಲರೈಸ್ ಮಾಡ್ಲಂತ ಭಾಳ ಮಂದಿ ಹೇಳತ್ತಾರ. ಬಟ್ 3-4 ವರ್ಷ ಆಗ್ತಿದ್ರೆ ಏನಾಗತ್ತೆ, ಇದುವರೆಗೂ ರೆಗ್ಯುಲರ್ ಆಗ್ಬೋದು. ಸಕ್ಸಸ್ಫುಲಿ ಬ್ಯಾಂಕರ್ ಡಿಟ್ಯಾಚ್ ಸಿಗ್ನಲ್ ಸಿಕ್ತಂದ್ರೆ ಈಗ ರೆಡಿ ಟು ಗೋ. ಈಗ ನಮ್ಮ ಕರ್ನಾಟಕನ ಒಂದು ಲೀಡ್ ಮಾಡತ್ತೆ ನಮಗೆ. 15 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದೇವೆ ರೀ. ಡೀಸೆಲ್ ಮೇಳ ಆಯ್ತು ನೋಡ್ರಿ ಇಲ್ಲಿ ಹಾಸನ ಒಳಗಂತೂ. ನೋಡಿ ಖುಷಿ ಆಗತ್ತೆ. ಇದ್ಯಾವುದು? ಹಾಸನ ಇಂಟರ್ಸಿಟಿ ಇದೆ, ಯಶವಂತಪುರ ಹಾಸನ ಇಂಟರ್ಸಿಟಿ. LH ಬಿದ್ದಿತ್ತು ಅಂತ ತೆಗೆದು ಐಸೇಪ್ ಮಾಡ್ರೆ ಬರ್ರಿ ಎಂಟ್ರ್ ಆದೀವಿ ಹಾಸನಕ್ಕೆ. 8:36 ಇತ್ತು ರೀ ಟೈಮಿಂಗ್. ಬಂದೇವಿ ಎಷ್ಟು ಕೇಳ್ರಿ 9:02 ಡಿಲೇ ಅದೇವಿ. ಮತ್ತು ಇಲ್ಲಿ 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಮತ್ತು ಇಲ್ಲಿಂದ ಕ್ರೌಡು ಭಾಳ ಜಾಸ್ತಿ ಜನ ಹತ್ತಾರೆ. ಬಟ್ ನಾನು ನಿಮಗೆ ಪ್ರಿಫರ್ ಮಾಡ್ತೇನೆ, ನೀವೇನ್ರ ಈ ಟ್ರೈನ್ ಒಳಗೆ ಅಂದರೆ ಗದಗ ವಿಜಯಪುರ ಸೈಡ್ ಹೊಂಟಿಲ್ಲ ಅಂದ್ರೆ ಹಾಸನಕ್ಕೆ ನಿಮಗೆ ಇನ್ನೊಂದು ಟ್ರೈನ್ ಐತಿ ಹುಬ್ಬಳ್ಳಿ ದಾವಣಗೆರೆ ಈ ಸೈಡ್ ಹೋಗೋರಿಗೆ. ಯಾವ್ದಪ್ಪ ಅಂತಂದ್ರೆ ನಮ್ಮ ಮೈಸೂರು ಬೆಳಗಾವಿ, ಅದು 9:15 ಬಿಟ್ಟು ಇಲ್ಲಿ 11 ಟೈಮಿಂಗ್ದು ಬರ್ತಾ ಅದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಕಮ್ಮಿ ಚಾರ್ಜ್ ಬೀಳುತ್ತೆ. ಇದ್ರ ಸ್ಪೆಷಲ್ ಸಂಬಂಧ ಇದು 400 ರೂಪಾಯಿ ಫಿಕ್ಸ್ ಕೊಡಬೇಕು. ನೀವು ಬರೀ ಒಂದೇ ಸ್ಟೇಷನ್ ಹೋಗ್ರಿ, ಇದಕ್ಕೆ 400 ರೂಪಾಯಿ ಕೊಡಬೇಕು. ಗಾಡಿ ಪೂರ್ತಿ ಖಾಲಿ ಇದ್ದಿದ್ದು ನೋಡಿ ತುಂಬುದಿಲ್ಲ ಅಂತ ಮಾಡಿದ್ದೀರಿ ನಾನು. ಬಟ್ ಆಲ್ಮೋಸ್ಟ್ ಒಂದು 20-25% ಕ್ರೌಡ್ ಇಲ್ಲಿಂದನೇ ಬೋರ್ಡ್ ಆದ್ರೆ ನೋಡಿ ಖುಷಿ ಆದ್ರೆ. ಯಾಕಂದ್ರೆ ಖಾಲಿನೂ ಹೋಗ್ಬಾರ್ದು ಟ್ರೈನ್ಗಳು. ಇರುವಷ್ಟೇ ಫಿಲ್ ಇದ್ದರೆ ಇವನ್ನ ರೈಲ್ವೆದವರು ಬಂದ್ ಮಾಡೋ ಯೋಚನೆ ಮಾಡೋಂಗಿಲ್ಲ. ಹಾಸನ ಬಂದ್ಬಿಟ್ಟು ಒಂದು ದೊಡ್ಡ ಜಂಕ್ಷನ್ ರೀ. ಯಾಕೆ ಹೇಳ್ರಿ, ಇಲ್ಲಿಂದ 4 ಲೈನ್ ಹೋಗ್ತಾವೆ. ಒಂದು ಲೈನ್ ಬೆಂಗಳೂರು ಸೈಡ ವಾಯ ಚನ್ನರಾಯಪಟ್ಟಣ ಕುಣಿಗಲ್, ಒಂದು ಲೈನ್ ನಾವು ಹೊಂಟು ಅರಸೀಕೆರೆ ಸೈಡ, ಒಂದು ಲೈನ್ ಬಂದೈತಿ ಮೈಸೂರು ಸೈಡಿಂದ, ಒಂದು ಲೈನ್ ನಾವು ಬಂದಿದ್ವಿ ಸಕಲೇಶ್ಪುರ ಸೈಡಿಂದ. ಡಿಪಾರ್ಟ್ ಆಗಿಬಿಡ್ಕೊ ಔಟ್ರದಾಗ ಬಂತಾರೆ ಬೇರೆ ಡಬಲ್ ಲೈನ್ ಐತಿದೆ. ಮತ್ತೆ ಯಾಕೆ ತರಬಾರ್ದು ಗೊತ್ತಿಲ್ಲ. ಮೇ ಬಿ ಮುಂದೆ ಯಾವ್ದಾರು ಟ್ರೈನ್ ಹೊಂಟಿರ್ಬೋದು. ಸಿಗ್ನಲ್ ಕ್ಲಿಯರ್ ಇಲ್ಲ ನೋಡ್ರಿ ಈಗಿನ ಮಟ್ಟಿಗೆ. ಸಿಗ್ನಲ್ ಕ್ಲಿಯರೆನ್ಸ್ ಇರಲಿಲ್ಲ ಅಷ್ಟೇ ರೀ, ಅದ್ರ ಡಿಪಾರ್ಟ್ ಆದೀವಿ ನಾವು.
ಈ ಟ್ರೈನ್ ಎಂಟು ಮಾಡೋ ಸೌಭಾಗ್ಯನೇ ಇಲ್ಲ ಅನ್ಸತ್ರಿ ನಂಗೆ. ಯಾಕಂದ್ರೆ ನೋಡ್ರಿ, ನಾನು ವಾಪಸ್ ರಾಣೆಬೆನ್ನೂರಿಂದ ಬೆಂಗ್ಳೂರಿಗೆ ಹೋಗ್ಬೇಕು, ಅರ್ಜೆಂಟ್ ಕೆಲಸ ಬಂದ್ಬಿಟ್ಟೈತಿ. ಯಾವ ಟಿಕೆಟ್ ಸಿಗ್ಲಿದ್ದಕ್ಕೆ 3 AC ಮಾಡಿ ನೋಡ್ರಿ, 1:52 ನಾನು ತಿಳಿಬೇಕು. ಇದೇ ನಮ್ಮದು ಪರಿಸ್ಥಿತಿ. ಇಲ್ಲಿ ನೋಡ್ರಿ, ಟಿಕೆಟು ಎಷ್ಟು ಗಂಟೆಗೆ ಮಾಡೀನಿ ನಿಮ್ದು? 8:10ಕ್ಕೆ ಮಾಡೀನಿ. ಪರಿಸ್ಥಿತಿ ಹಂಗೈತಿ, ಹಂಗೆ ಹೋಗಬೇಕು. ಇಲ್ಲಾಂದರೆ ಇದನ್ನು 1500 ರೂಪಾಯಿ ಕೊಟ್ಟು 8 ಬುಕ್ ಮಾಡಿದ್ದೆ ರೀ. ಇದನ್ನು ಮಸ್ತ್ ಬಿಜಾಪುರ ಮಾಡಿ ಬಿಜಾಪುರದಿಂದ ಮತ್ತು ಇತ್ತಾಗ ನಮ್ಮ ಧಾರವಾಡಕ್ಕೆ ಬರ್ಬೇಕಂತಂತೇಳಿ ಬಟ್ ಎಲ್ಲ ಪ್ಲ್ಯಾನ್ ವೇಸ್ಟ್ ಆಯ್ತು. ಅರಸೀಕೆರೆಗೆ ಎಂಟ್ರ್ ಆದೀವಿ ನೋಡ್ರಿ ನಾವೀಗ. ನಾವು ಎಂಟ್ರ್ ಆದ್ವಿ, ಯಾವುದೋ ಟ್ರೈನ್ ಡಿಪಾರ್ಟ್ ಆತ್ರಿ. ಹಾಸನ ಲೈನ್ನಾಗ ಹೋಗೋ ಟ್ರೈನ್ ಇದೆ. ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ನೋಡ್ರಿ ಇದು. ಪ್ಲಾಟ್ಫಾರ್ಮ್ ನಂಬರ್ 3 ಡಿಪಾರ್ಟ್ ಅದು. ಟೈಮ್ ಆಗೈತ್ರಿ ಈಗ 10:30. ನಮ್ಮ ಟ್ರೈನ್ ಎಂಟ್ರ್ ಆಗೈತ್ರಿ ಅರಸೀಕೆರೆಗೆ. ಅರಸೀಕೆರೆ ಬಂದ್ಬಿಟ್ಟೆ ಜಂಕ್ಷನ್ ಪಾಯಿಂಟ್. ಯಾಕಂತಂದ್ರೆ ಇಲ್ಲಿಂದ ಒಂದು ಲೈನ್ ನಾವು ಬಂದೀವಿ, ಹಾಸನ ಸೈಡಿಂದ ಒಂದು ಲೈನ್ ಹೊಂಟೈತಿ ಬೆಂಗಳೂರಿಗೆ. ಹೌದು, ಎಲ್ಲಿಂದ ಮೇಲೆ ಹೇಳ್ರಿ, ತುಮಕೂರು ಮೇಲೆ ಬೆಂಗಳೂರಿಗೆ ಹೋಗೋದು ಒಂದು ಲೈನ್. ನಾವು ಹೊಂಟಿದ್ದೆ ಹುಬ್ಬಳ್ಳಿ ಲೈನ್. ಇಲ್ಲಿಂದ ನಾವು ಇನ್ನು ಯಾವ ರೂಟ್ ತೊಗೊಂಡು ನಿಮ್ಗೆ ಗೊತ್ತೈತಿ. ಎಲ್ಲಿಂದಪ್ಪ ಅಂತಂದ್ರೆ ಕಡೂರು ಬೀರೂರು, ಅಲ್ಲಿಂದ ನಾವು ಮುಂದೆ ಹೋಗ್ತೇವೆ. ದಾವಣಗೆರೆಯಿಂದ ರಾಣಿಬೆನ್ನೂರು, ಹರಿಹರ ರಾಣಿಬೆನ್ನೂರು ಅನ್ಕೊಂತ ಹಾವೇರಿಯಿಂದ ಹುಬ್ಬಳ್ಳಿಯಿಂದ ಟ್ರೈನ್ ಲೋಕೋರಿವರ್ ಸಲಾಗಿ ಗದಗ ಒಳಗೆ ಮತ್ತು ಲೋಕೋರಿವರ್ ಸಲಾಗಿ ಬಾದಾಮಿಯಿಂದ ಬಾಗಲಕೋಟೆಯಿಂದ ವಿಜಯಪುರ. ಬೆಳಗ್ಗೆ 9:30 ಟೈಮಿಂಗ್ ಐತಿ. ನಾನು ಹೇಳ್ದಂಗೆ ಅರ್ಜೆಂಟಿಗೆ ನಾನು ರಾಣೆಬೆನ್ನೂರಿಂದ ವಾಪಸ್ ಬೆಂಗಳೂರಿಗೆ ಹಿಡಿಯೋದೀನಿ. ನೋಡ್ರಿ, ನಿಮ್ಗೆ ರಾಣೆಬೆನ್ನೂರು ಮಟ್ಟ ಕಂಟೆಂಟ್ ತೋರಿಸ್ಬೇಕಂತ ಹೇಳಿ ಇದು ಮಾಡೀನಿ. ಇಲ್ಲಿಗೂ ಇಳಿದು ನಾನು ಇನ್ನೊಂದು ಟ್ರೈನ್ ಹಿಡ್ಕೊಂಡು ಹೋಗ್ಬೋದು ಬೆಂಗಳೂರಿಗೆ. ಬಟ್ ಇಲ್ಲ ಅಂತೇಳಿ ಒಂದು ಸ್ವಲ್ಪ ನಾನೇ ಕಂಟೆಂಟ್ ಅಲ್ಲಿ ಮಟ್ಟ ಇರಲಿ ಅಂತೇಳಿ ಆ್ಯಕ್ಷನ್ ಮಾಡ್ಕೊಂಡು ಮತ್ತು ಇಲ್ಲಿ ಏನರ ಲೋಕೋ ಪೈಲಟ್ ಗಾಡಿ ಚೇಂಜ್ ಆಗ್ತಾರೆ ಅನ್ಸುತ್ತೆ ರೀ. 5 ನಿಮಿಷದಿಂದ ಹೆಚ್ಚಿಗೆ ಸ್ಟಾಪ್ ಇತ್ತು. ಸಿಗ್ನಲ್ ಸಿಕ್ಕತಿ, ಬಟ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ನಾನು ಚಿಪ್ಸ್ ತೊಗೊಂಬಂದೆ ತಿನ್ನಕ್ಕೆ. ಹೊಟ್ಟೆ ಎಸ್ತಿ ತಡಿ ಏನಂತೇಳಿ ಓವರ್ ನೈಟ್ ಜರ್ನಿ ಮತ್ತೆ ಐತಂತೇಳಿ 7 ಗಂಟೆಗೆ ಊಟ ಮಾಡಿದ್ದು ಮತ್ತೆ ಹೊಟ್ಟೆ ಸಿಗ್ತೀನಿ ನಂದು. ನಾನು ಕಾಲೇಜ್ ಒಳಗೆ ಫಸ್ಟಿಗೆ ಇಷ್ಟ ಮಾಡಿ ಧ್ವನಿ ಎಲ್ಲ ಹೋಗ್ಸ್ಕೊಂಡಿದ್ದೆ. ಹಗ್ಗರಿಕೆ ಧ್ವನಿ ರಿಟರ್ನ್ ಆಗತ್ತೈತಿ ಈಗ. ಅದಕ್ಕೆ ಸ್ವಲ್ಪ ಸೌಂಡ್ ಕಮ್ಮಿ ಬರತ್ತೈತಿ ನಿಮ್ಗೆ ಅಷ್ಟೇ. ಹಜರತ್ ನಿಜಾಮುದ್ದೀನ್ ಮೈಸೂರು ಸ್ವರ್ಣ ಜಯಂತಿ 2 ಗಂಟೆ ಹೋಗ್ತು. ಯಾವಾಗ ಹೋಗಿ ಮಲ್ಕೊಂಡು ನನಗೆ ಗೊತ್ತಾಗಲಿಲ್ಲ ರೀ. ಅದೇ ನಿಮ್ಗೆ ತೋರಿಸಿನ ಅರಸೀಕೆರೆ. ಅದಾದ್ಮೇಲೆ ಮಲ್ಕೊಂಡ್ಬಿಟ್ಟೆ ನಾನು. ನನ್ನ ಫ್ರೆಂಡಿಗೆ ಹೇಳಿದ್ದೆ. ನನ್ನ ಫ್ರೆಂಡ್ ಅಭಿಷೇಕ್ 1:20 ಆಗೈತಿ. ನಾವು ಅರವಾದ್ವಿ ರಾಣೆಬೆನ್ನೂರಿಗೆ. ಬರ್ರಿ ನಂತರ ರಾಣೆಬೆನ್ನೂರಿಗೆ. ಈ ಸೈಡ್ ನಾವು ಅರವಾದ್ವಿ. ಆ ಸೈಡೇ ನಂದು ಇನ್ನೊಂದು ಟ್ರೈನ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬರುತ್ತೆ. ನಾನು ನಿಮ್ಗೆ ಹೇಳೀನಿ ಎವ್ರಿ ವಿಡಿಯೋದಾಗ, ನಂಗೆ ಏನರ ಬೆಂಗಳೂರು ಹೋಗ್ಬೇಕಂದ್ರೆ ನಾನು ಫಸ್ಟ್ ಪ್ರಿಯಾರಿಟಿ ಬರೋದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಯಾಕಂದ್ರೆ ನಿದ್ದೆ ಆಗುತ್ತೆ, ಆರಾಮ ಹೋಗುತ್ತೆ, ಟಿಕೆಟ್ ಅವೈಲಬಿಲಿಟಿನೂ ಸಿಗುತ್ತೆ. ರಾಣೆಬೆನ್ನೂರಿಗೆ ಬರೋ ಟೈಮಿಂಗ್ ಇತ್ತು ರೀ. 1 ಗಂಟೆಗೆ ಬಂದೇವಿ. 1:30 ಅರ್ಧ ತಾಸು ಡಿಲೇ ಆಗೈತಿ. ಇಲ್ಲಿ ನೋಡ್ರಿ, 500 ರೂಪಾಯಿ ಉಳಿಸ್ತಿದ್ದೀನಿ ನೋಡ್ರಿ. ನಾನು ಬಿಜಾಪುರ ಮಠ ಟಿಕೆಟ್ ಬುಕ್ ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಬಿಜಾಪುರ ಮಠ ಬುಕ್ ಮಾಡಿ 500 ರೂಪಾಯಿ ಹೋಯ್ತು. संख्या 16536 गोलकुंबा एक्सप्रेस पंढरपुर से अरसीकरे जंक्शन तुमकुर यशवंतपुर मार्ग से चलकर मंसूरू तक प्लेटफॉर्म क्रमांक 1 पर थोड़ी ही देर में आएगी. ಸಾಕಾದ್ರೆ ಇಲ್ಲ, ರಾಣೆಬೆನ್ನೂರು ಒಳಗೆ ಅದು ಟ್ರೈನ್ ಮೊನ್ನೆ ಪ್ಲಾಟ್ಫಾರ್ಮ್ ಒಳಗೆ ಬರೋದು. ಯಾಕೆ ಹೇಳ್ರಿ, ಇದ್ರ ಹಿಂದಿಂದ ಬರತೈತಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಂತ ಕಿಂಗ್ ಅದಾರಂದ್ರೆ ಕಿಂಗಿಗೆ ದಾರಿ ಹೋಗ್ಬೇಕಿಲ್ರಿ. ಇಲ್ಲ ಓಟೆ ತೋರಿಸ್ತಾರೆ. ಇವತ್ತು ಮಂಗಳವಾರ ರೀ. ಇವತ್ತು ಪ್ಯಾಕ್ ಐತೆ ನೋಡ್ರಿ ಗಾಡಿ. ಡೈಲಿ ಪ್ಯಾಕ್ ಕೊಡುತ್ತೆ ಗಾಡಿ ಮಾತ್ರ. ನಂದು ಲಾಸ್ಟ್ ಕೋಚ್ ಐತಿ.
ಎಕ್ಸ್ಪ್ರೆಸ್ ಶಂಟಿಂಗಿಗೆ ಹೊಂಟದ್ದು ನೋಡ್ರಿ. ಫೈನಲಿ ಎಂಟ್ರ್ ಆದಿವಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು. WDP-4D ಜೊತೆ ಯಾವುದೋ ಒಂದು ಟ್ರೈನ್ ಇರೋದ್ರಿ ಇಲ್ಲಿ 9ನೇ ಪ್ಲಾಟ್ಫಾರ್ಮ್ ಒಳಗೆ. ಅದ್ರೊಳಗೆ ಇನ್ಸ್ಪೆಕ್ಷನ್ ಕಾರ್ ಐತಿ. ಓವರ್ ನೈಟ್ಗೆ ನಮ್ಮನ್ನು ಓಟೆ ಕೊಡ್ಕೊಂಬಂತ ಅದೇ ಬರೀ ಇಳೇನಂತ. ನಂದಿದ ಅಡ್ವೆಂಚರಸ್ ಜರ್ನಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತಾನೆ. ನಾನು ಮಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಿಜಾಪುರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನಡೆದಾರಾಗ ಕೆಲಸ ಬಂದ ರಾಣೆಬೆನ್ನೂರಿಗೆ ಹೋಗುವಾಗ ರಾಣೆಬೆನ್ನೂರಿಂದ ಗೋಲ್ಗುಂಬಜ್ ಹಚ್ತಾನೆ ಅಂತೇಳಿ ನನಗೂ ಅನಿಸಿರ್ತಿಲ್ಲ. ಇದು ಹೆಂಗೆ ಅನ್ನಿಸ್ತಿದೆ ಅಂತೇಳಿ ಮಾತಾಡೋಕ್ಕೆ ಮತ್ತು ರೈಲ್ ರೆಸ್ಟೋದನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ಮತ್ತು ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿ ಒಮ್ಮೆ ಅಲ್ಲಿಂದ ಫುಡ್ ಟ್ರೈ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬಿಟ್ಟು. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಸಿಗೋಣಂತ್ರಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ